ರಾಜ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಸರ್ಕಾರಿ ಶಾಲೆಗಳು ನಮ್ಮ ಹಕ್ಕು, ನಮ್ಮ ಹಕ್ಕು. ಜಿಂದಾಬಾದ್ ಯಾಗಿಸೋ ಜಿಂದಾಬಾದ್. ಸರ್ಕಾರಿ ಶಾಲೆಗಳನ್ನು ಕೊಲ್ಲುವ ಕೆಪಿಎಸ್ ಯೋಜನೆಗೆ ಹೇಳಿ ಧಿಕ್ಕಾರ. ಸರ್ಕಾರಿ ಶಾಲೆಗಳು ನಮ್ಮ
ಸಿಂಗನ ದೇಶದಲ್ಲಿ ಶಿಕ್ಷಣವನ್ನು ಮಾರಾಟವಾಗ ನಾವು ಬಿಡುವುದೇ ಇಲ್ಲ. ಸರ್ಕಾರಿ ಶಾಲೆಯನ್ನು ಕೊಳ್ಳುವ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಗೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿಗಳೇ ಒಂದಾಗಿ ಬೇಕೇ ಬೇಕು. ಸರ್ಕಾರಿ ಶಾಲೆಯನ್ನು ಬಲಪಡಿಸಿ. ಎಲ್ಲರೂ ಒಂದು 2 ನಿಮಿಷ ಸೈಲೆಂಟ್ ಆಗಿರಿ. ಒಂದು ಬೈಕ್ ತಗೊಂತಾ ಇದ್ದಾರೆ ಮೀಡಿಯಾದವರು. ಸರ್, ಇದು ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ತಲೆಹರಟೆಗಳು ಮಾತಾಡ್ತಾ ಇದ್ದಾರೆ ಕೆಪಿಎಸ್ ಶಾಲೆ ವಿರುದ್ಧ ಅಂತ ಹೇಳಿ. ತಲೆಹರಟೆ ಯಾರು ಮಾಡ್ತಾ ಇದ್ದಾರೆ ಸರ್? ಈ ದೇಶದ, ಈ ರಾಜ್ಯದ ವಿದ್ಯಾರ್ಥಿಗಳು ಒಂದು ಸರ್ಕಾರಿ ಶಾಲೆನೂ ಮುಚ್ಚಬೇಡಿ ಅಂತ ಅನ್ನೋದು ನಿಮಗೆ ತಲೆಹರಟೆ ಆದ್ರೆ ನಾವು ನಿಮ್ ತಲೆಹರಟೆ ಕಂಟಿನ್ಯೂ ಮಾಡ್ತೀವಿ. ನಾವು ಸರ್ಕಾರಿ ಶಾಲೆನ ಡಿಮ್ಯಾಂಡ್ ಮಾಡೋದು ನಿಮಗೆ ತಲೆಹರಟೆ ಆದ್ರೆ ನಾವು ತಲೆಹರಟೆ ಮಾಡ್ತೀವಿ. ಇವತ್ತು 100 ಜನ ವಿದ್ಯಾರ್ಥಿಗಳು ಬೆಂಗಳೂರಲ್ಲಿ ಸೇರಿದ್ದಾರೆ ಸರ್. ಚನ್ನಪಟ್ಟಣದ ಆರ್ಡರ್ ಆಲ್ರೆಡಿ ಬಂದಿದೆ. 100 ಶಾಲೆ 100 ಮಕ್ಕಳು 80 ಮಕ್ಕಳು ಇರುವಂತ ಶಾಲೆನ ಇದು ಮ್ಯಾಗ್ನೆಟ್ ಹೀರ್ಕೊಳ್ಳುತ್ತಂತೆ. ಯಾವ್ದು ಸರ್ ಮಾತಾಡ್ತಾರೆ ಇವರು? 6,000 ಕೆಪಿಎಸ್ ಅಂತ ಹೇಳಿ ದೊಡ್ಡದಾಗಿ ಮಾತಾಡ್ಕೊಂಡು 40,000 ಶಾಲೆ ಮುಚ್ತಾರೆ ಅಂದ್ರೆ ನಾವು ತಲೆಹರಟೆ ದೊಡ್ಡದಾಗೆ ಮಾಡ್ತೀವಿ ಸರ್. ದೊಡ್ಡದಾಗೆ ತಲೆಹರಟೆ ಮಾಡ್ತೀವಿ. ಇವತ್ತು AIDS ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇರೋದು ಸರ್. ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಇವಾಗ ಊರಿಗೆ ಹೋಗ್ತಾರೆ ಸರ್, ಹಳ್ಳಿಗೆ ಹೋಗ್ತಾರೆ. ಇವ್ರು ಯಾವ್ದೆಲ್ಲ ಪಟ್ಟಿ ಮಾಡಿ ಆರ್ಡರ್ ಬಿಡ್ತಾರಲ್ಲ ಅಲ್ಲಿ ಎಲ್ಲಾ ಪ್ರತಿಭಟನೆ ಕೊಡ್ತೀವಿ, ಅಲ್ಲಿ ಎಲ್ಲಾ ಧರಣಿ ಮಾಡ್ತೀವಿ. ಕೆಪಿಎಸ್ ಶಾಲೆ ಬಗ್ಗೆ ನಮ್ಗಿಲ್ಲ ಸರ್. ಮ್ಯಾಗ್ನೆಟ್ ಮಾಡ್ತೀವಿ ಅಂತಾರಲ್ಲ, ಮ್ಯಾಗ್ನೆಟ್ ಶಾಲೆ ಮಾಡ್ತೀವಿ ಅಂತಾರಲ್ಲ, ಈ ಮ್ಯಾಗ್ನೆಟ್ ಬಗ್ಗೆ ನಮಗಿರೋದು ಸಮಸ್ಯೆ. ಇವತ್ತು ಸಾಂಕೇತಿಕ ಪ್ರತಿಭಟನೆ ಸರ್. ಇನ್ ಮುಂದೆ ಶುರು ಆಗುತ್ತೆ ಹೋರಾಟ. ಸರ್ಕಾರ ತಯಾರಾಗಿ ನಿಂತ್ಕೊಳ್ಳಿ ಸರ್. ಒಂದೇ ಒಂದು ಸರ್ಕಾರಿ ಶಾಲೆನೂ ನಾವು ಮುಚ್ಚಕ್ ಬಿಡಲ್ಲ. ಈಗ ಸಚಿವರು ಹೇಳುವಂತದ್ದು ಏನಂದ್ರೆ, ನಾವಾಗಿ ಯಾವುದೇ ಶಾಲೆಗಳನ್ನು ವಿಲೀನ ಮಾಡಿ ಅಥವಾ ಬಂದ್ ಮಾಡಲ್ಲ, ಫೆಸಿಲಿಟೀಸ್ ಗಳನ್ನ ಕೊಟ್ಟು ಕೆಪಿಎಸ್ ಶಾಲೆಗಳು ಮಕ್ಕಳು ತಾವಾಗಿ ಸಹಜವಾಗಿ ಹೋಗ್ತಾರೆ ಅಂತಾರೆ. ಅಂದ್ರೆ ಏನಂದ್ರೆ ಸರ್, ಮಕ್ಕಳನ್ನ ಬೇಕು ಅಂತ ಹಸಿಯಾಗಿ ಬಿಟ್ಬಿಡೋದು. ಹಸಿಯಾಗಿ ಬಿಟ್ಬಿಟ್ಟು ಆಮೇಲೆ ಅದನ್ನ ತಪ್ಪು ಅಂತ ತಲೆ ಮೇಲೆ, ಮಕ್ಕಳ ತಲೆ ಮೇಲೆ ಇದು ಕೂರ್ಸೋದು ಸರ್. ಅದನ್ನ ಮಾಡಕ್ ಹೊಟ್ಟಿದೆ ಸರ್ಕಾರ. ಇವ್ರಿಗೆ ಡೈರೆಕ್ಟ್ ಆಗಿ ಹೇಳೋ ಧೈರ್ಯನೇ ಇಲ್ಲ ಇವ್ರಿಗೆ. ಡೈರೆಕ್ಟ್ ಆಗಿ ನಾವು ಇಷ್ಟು ಶಾಲೆ ಮುಚ್ತೀವಿ ಅಂತ ಹೇಳೋ ಧೈರ್ಯ ಇಲ್ಲ ಇವ್ರಿಗೆ. ಅದಕ್ಕೆ ಸುದ್ದಿ ಬಳಸಿ ಹೇಳ್ತಾರೆ. ಆದ್ರೆ ಈ ಸುದ್ದಿ ಬಳಸಿ ಹೇಳೋದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಮೂರ್ಖರು ಈ ರಾಜ್ಯದ ವಿದ್ಯಾರ್ಥಿಗಳಲ್ಲ ಸರ್. ಅದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಹಾಗಾದ್ರೆ ಇದು ಇಂಡೈರೆಕ್ಟ್ ಆಗಿ ನಾವು ಬಂದ್ ಮಾಡಲ್ಲ ಅನ್ನುವಂತ ಹೆಸರನ್ನು ಹೇಳ್ಕೊಂಡು ವಿಲೀನ ಮಾಡ್ತಿರುವಂತ ಪ್ಲಾನ್ ಆಯ್ತು. ಹೌದು ಸರ್. ಇವರು ಕೆಪಿಎಸ್ ಅಂತ ಹೇಳಿ ಒಂದು ಗಾಳಿ ಗೋಪುರ ತೋರಿಸ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ 60,000 ಟೀಚರ್ಸ್ ಪೋಸ್ಟ್ ಖಾಲಿ ಇದಾವ್ ಸರ್. ಹಳ್ಳಿಗೆ ಹೋಗಿ ಸರ್, ಬಿಲ್ಡಿಂಗ್ ಗಳ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ದೊಡ್ಡ ಮಾತಾಡೋದು ಬೇಡ ಸರ್. ಇವರು ಫಸ್ಟ್ ಶಾಲೆಗಳು ಬಿಲ್ಡಿಂಗ್ ರಿಪೇರಿ ಮಾಡ್ಲಿ, ಪರ್ಮನೆಂಟ್ ಟೀಚರ್ಸ್ ರೆಕ್ರೂಟ್ ಮಾಡ್ಕೊಳ್ಳಿ. ಅದನ್ನ ಮಾಡೋದ್ ಬಿಟ್ಟು ನಮ್ಮ ಗಾಳಿ ಗೋಪುರ ತೋರ್ಸೋದನ್ನ ದಯವಿಟ್ಟು ನಿಲ್ಲಿಸಿ ಅಂತ ಹೇಳಿ ನಾವು ಎಜುಕೇಶನ್ ಮಿನಿಸ್ಟರ್ಗೆ ಹೇಳ್ತಾ ಇದೀವಿ ಸರ್. ಸರಿ, ಹಿಂದೆ ಕೂಡ ಇದೇ ತರದ ಒಂದು ಪ್ಲಾನ್ ಮಾಡಿದ್ರು. ನಾವು ಶಾಲೆಗಳನ್ನ ಬಂದ್ ಮಾಡಲ್ಲ, ಆದ್ರೆ ಕೆಲವು ಕಡಿಮೆ ಇರೋ ವಿದ್ಯಾರ್ಥಿಗಳನ್ನ 6,000 ಶಾಲೆಗಳನ್ನ ನೋಟ್ ಮಾಡಿ ವಿಲೀನ ಮಾಡ್ತೀವಿ ಅಂತ ಹೇಳಿದ್ರು. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ. ಈಗ ಮತ್ತೆ ಈ ತರದೊಂದು ಹುನ್ನಾರ ಶುರುವಾಗಿದೆ ಸರ್. ನೀವೇ ಗಮನಿಸಿದಿರಾ, ಇಡೀ ರಾಜ್ಯದಾದ್ಯಂತ ಹಳ್ಳಿಗೆ ಹೋಗಿ 50 ಲಕ್ಷ ಸಹಿಗಳನ್ನ ಸಂಗ್ರಹಿಸಿ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚೋಗ್ಬಾರ್ದು ಅಂತೇಳಿ ಹೋರಾಟ ಮಾಡಿದ್ವಿ ಸರ್. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸರ್ಕಾರದ ಅಧಿಕಾರಿಗಳನ್ನ ಕರೆದು 50 ಲಕ್ಷ, ಅದು ಕೂಡ ಜನಗಳು ಹೇಳಿದ್ದು ನಮ್ಮ ಊರಿಗೆ ಒಂದು ಶಾಲೆ ಉಳಿಬೇಕು ಅಂತ, ಅದನ್ನ ಸರ್ಕಾರಕ್ಕೆ ಸಲ್ಲಿಸಿದೀವಿ. ಇವಾಗ ಇವರು ಆವಾಗ ಸದನದಲ್ಲೇ ಏನ್ ಹೇಳಿದ್ರು ಅಂದ್ರೆ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚೋದಿಲ್ಲ ಅಂತ ಹೇಳಿದ್ರು. ಇವಾಗ ಸರ್ ಹಿಂಬಾಗಿಲಿನಿಂದ ಬರೀ 10ಕ್ಕಿಂತ ಕಡಿಮೆ ಅಲ್ಲ, 30ಕ್ಕಿಂತ ಕಡಿಮೆ ಅಲ್ಲ, 80 ಜನ 100 ಜನ ಇರುವಂತ ಶಾಲೆಗಳನ್ನ ನೋಟಿಫಿಕೇಶನ್ ಬಿಟ್ಟಿದ್ದಾರೆ.
ಹಸಿ ಸುಳ್ಳು ಹೇಳ್ತಾ ಇದಾರೆ ಇವತ್ತು. ಏನಂತ ಹೇಳಿದ್ರೆ ಮಕ್ಕಳ ತಾವಾಗ ಬಂದು ಸೇರ್ಕೋತಾರೆ ಅಂತೇಳಿ. ಚನ್ನಪಟ್ಟಣದಲ್ಲಿರೋ ಸರ್ಕ್ಯುಲರ್ ಅಲ್ಲಿ ಎತ್ತು ತೋರಿಸುತ್ತೆ 80-100 ಜನ ಇರುವಂತ ಮಕ್ಕಳನ್ನ ವಿಲೀನ ಮಾಡಿ KPS ಶಾಲೆ ತೆಗೀರಿ ಅಂತೇಳಿ. ಆಮೇಲೆ ಎಂತ ಬರ್ಬಾರ್ಬಾದ್ ಆಗೋಗಿದೆ ಸರ್ ಸರ್ಕಾರ. ಇವತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ 2,500 ಕೋಟಿ 10,000 ಕೋಟಿ ಇವರು ಅಂಗಲಾಚ್ತಾ ಇದ್ದಾರೆ ಕೊಡಿ ಅಂತೇಳಿ. ನಮ್ ತೆರಿಗೆ ದುಡ್ಡಿಲ್ವಾ ಸರ್ ಇವತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸೋದಕ್ಕೆ? ನಾವ್ ಹೇಳ್ತಾ ಇದೀವಿ ಸರ್, ಅವರು ತಲೆ ಹರಟೆ ಅಂತ ಹೇಳ್ತಾ ಇದಾರೆ. ತಲೆ ಹರಟೆ ಅಲ್ಲ ಸರ್, ಇದು ಸರ್ಕಾರ ತಲೆ ಹರಟೆ ಮಾಡ್ತಾ ಇರೋದು. ಇವತ್ತು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಓದ್ಬೇಕು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಉಳಿಬೇಕು ಸರ್. ಅದಕ್ಕೋಸ್ಕರ ಇವತ್ತು ನೂರಾರು ಜನ ವಿದ್ಯಾರ್ಥಿಗಳಿಗೆ ಧಾವಿಸಿ ನಾವು ಹೋರಾಟ ಮಾಡ್ತಾ ಇದೀವಿ. ಈಗ ಇನ್ನೊಂದು ಮಾತನ್ನ ಹೇಳ್ತಾರೆ, ಅವ್ರು ಶಾಲೆಗಳನ್ನು ಬಂದ್ ಮಾಡಲ್ಲ, ಮಕ್ಕಳು ಸಹಜವಾಗಿ ಸೇರ್ತಾರೆ, ಹೀಗಾಗಿ ಅನಿವಾರ್ಯವಾಗಿ KPS ಶಾಲೆಗಳನ್ನ ನಾವು ಶುರು ಮಾಡ್ತಾ ಇದೀವಿ ಅಂತ. ಸರ್, ಇವತ್ತು ಸರ್ಕಾರ ಯಾವ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಸರ್. ಜಪಾನ್ ಅಲ್ಲಿ ಒಂದು ಟ್ರೈನ್ 200 ಕಿಲೋಮೀಟರ್ ಒಬ್ಬ ಹುಡುಗ ಟ್ರಾವೆಲ್ ಮಾಡಿದ್ರು ಕೂಡ ಓಡಿಸಿದ್ರು. ಅವಾಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಜಪಾನ್ ಸರ್ಕಾರ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಅನ್ನೋದನ್ನ ಇದ್ರ ಮೂಲಕ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದೀವಿ ಅಂತೇಳಿ. ಇವ್ರೇನ್ ಮಾಡ್ತಾ ಇದಾರೆ ಸರ್, 80 ಜನ 100 ಜನ ಇರುವಂತ ಸರ್ಕಾರಿ ಶಾಲೆನ ಮುಚ್ಚು ಮಾಡಿ ಅದ್ಯಾವುದೋ ದೂರದಲ್ಲಿರುವಂತ ಒಂದು KPS ಮ್ಯಾಗ್ನೆಟ್ ಶಾಲೆಗೆ ಸೇರಿಸ್ತೀವಿ ಅನ್ನೋದು ಎಷ್ಟು ಸಮಂಜಸ? ಇವತ್ತು ಸ್ವತಂತ್ರ ಬಂದು 80 ವರ್ಷ ಆದ್ರೂ ಕೂಡ ನೀವು ಮಲ್ನಾಡಲ್ಲಿ ಹೋಗಿ ನೋಡಿ ಸರ್, ಅಥವಾ ಹಾಡಿಗಳು ಹೋಗಿ ನೋಡಿ ಸರ್, ಒಂದೇ ಒಂದು KSRTC ಬಸ್ ಬರಲ್ಲ. ಇವರು ಟ್ರಾನ್ಸ್ಪೋರ್ಟೇಷನ್ ಒದಗಿಸ್ತಾರಂತೆ. ಹೆಂಗ್ ಒದಗಿಸ್ತಾರೆ? ಇವತ್ತು ನಾವು ಹೇಳ್ತಾ ಇರೋದು ಸರ್, ಯಾವುದೇ ಹೊಸ ಶಾಲೆ ತೆಗಿಬೇಡಿ ಅಂತ ಹೇಳಲ್ಲ, ಆದ್ರೆ KPS ಮ್ಯಾಗ್ನೆಟ್ ಹೆಸರಲ್ಲಿ ಇರೋ ಶಾಲೆನ ಮುಚ್ಚಿಬಿಟ್ಟು ಹೊಸ ಶಾಲೆ ತೆಗಿಬೇಡಿ ಅಂತ ಹೇಳ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದೇ ಒಂದು ಶಾಲೆ ಮರ್ಜ್ ಆಗಬಾರ್ದು ಅಂತ ಹೇಳಿ ಹೋರಾಟ ಮಾಡ್ತೀವಿ ಸರ್. ಸುಭಾಷ್, AIDS ರಾಜ್ಯಾಧ್ಯಕ್ಷ. इनकलाब जिंदाबाद, 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 मैग्नेट शाಲೆಗಳು ಬೇಡವೇ ಬೇಡ, ಬೇಡವೇ ಬೇಡ. ಒಂದೇ ಒಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಬಿಡೋದಿಲ್ಲ, ಬಿಡೋದಿಲ್ಲ. ಬಡ ವಿದ್ಯಾರ್ಥಿಗಳಿಂದ ಶಿಕ್ಷಣವನ್ನು ಕಸಿಯುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸ್ನೇಹಿತರೆ, ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ KPS ಮ್ಯಾಗ್ನೆಟ್ ಶಾಲೆ ಅಂತ ಹೆಸರಿನಲ್ಲಿ 25,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡಕ್ಕೆ ಹೊರಟಿದ್ದಾರೆ. ಇದನ್ನ ಖಂಡಿಸಿ AIDS ಕರ್ನಾಟಕ ರಾಜ್ಯ ಸಮಿತಿ ಇವತ್ತು ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಳೆದ ಆಗಸ್ಟ್ 21ನೇ ತಾರೀಕು, ಅದಕ್ಕಿಂತ ಮುಂಚೆ 3 ತಿಂಗಳ ಕಾಲ ಈ ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳು ಬೀದಿ ಮೇಲೆ ಹೋರಾಟ ಮಾಡಿ ಲಕ್ಷಾಂತರ ಜನರ ಅಭಿಪ್ರಾಯ ಕಲೆಕ್ಟ್ ಮಾಡಿ 50 ಲಕ್ಷ ಸಹಿ ಸಂಗ್ರಹ ಕಲೆಕ್ಟ್ ಮಾಡಿ ನಾವು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತೇನು ಸರ್ಕಾರಿ ಶಾಲೆಯನ್ನು ಬಂದ್ ಮಾಡಕ್ ಹೊರಟಿಲ್ಲ. ನಾವು ಇದಕ್ಕೆ ಬಿಡೋದಿಲ್ಲ. ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡೋದನ್ನ ಕೈ ಬಿಡಿ ಅಂತೇಳಿ ರಾಜ್ಯ ಮಟ್ಟದ ಸಮಾವೇಶ ಮಾಡಿ ಇವತ್ತು ಹೋರಾಟಕ್ಕೆ ನಾವು ಮಾಡಿದ್ವಿ. ಹೋರಾಟ ಸರ್ಕಾರ ನಡೆದು ನಾವು ಒಂದೇ ಒಂದು ಸರ್ಕಾರಿ ಶಾಲೆಗಳು ಇವತ್ತು ಬಂದ್ ಮಾಡೋದು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಸಚಿವರು ಮಾತು ಕೊಟ್ಟಿದ್ದಾರೆ. ಬಟ್ ಆದ್ರೆ ಕೆಲವೇ ತಿಂಗಳಲ್ಲಿ ಮತ್ತೆ ಆ ಮಾತನ್ನ ಮುರಿತಿದ್ದಾರೆ. ಬೇರೆ ಒಂದು ಹೆಸರಿನಲ್ಲಿ ಇವತ್ತು ಮ್ಯಾಗ್ನೆಟ್ ಅಂತೇಳಿ KPS ಅಂತೇಳಿ ಇವತ್ತು ಸರ್ಕಾರಿ ಶಾಲೆಗಳ ಬಂದ್ ಮಾಡೋ ನಿಟ್ಟಿನಲ್ಲಿ ಮತ್ತೊಂದು ದಾರಿ ನೋಡ್ತಿದ್ದಾರೆ. ಇಲ್ಲಿ ಈ ರಾಜ್ಯದ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ನಾವುಗಳು ಒಂದೇ ಒಂದು ಸರ್ಕಾರಿ ಶಾಲೆಗಳು ಇವತ್ತು ಬಂದ್ ಮಾಡಕ್ ಬಿಡೋದಿಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಬಂದ್ ಮಾಡ್ಬೇಕಂತ ಹೇಳಿರೋದು ಯಾವುದೋ ಕೆಲವೇ ಜನಗಳಲ್ಲ, ಈ ರಾಜ್ಯದ ವಿದ್ಯಾರ್ಥಿಗಳು, ಈ ರಾಜ್ಯದ ಜನತೆ ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಸರ್ಕಾರದಲ್ಲ, ಇದು ಈ ದೇಶದ ಜನಗಳು ಕಷ್ಟಪಟ್ಟು ಬಡ ವಿದ್ಯಾರ್ಥಿಗಳು, ಪೇರೆಂಟ್ಸ್, ಕಾರ್ಮಿಕರು ಈ ಸರ್ಕಾರಿ ಶಾಲೆಗೆ ಫಂಡ್ ಕೊಡ್ತಿದ್ದಾರೆ. ಇದು ಯಾವುದೋ ಒಬ್ಬ ಶ್ರೀಮಂತ ಕೊಡ್ತಿರುವಂತ ಶಾಲೆಗೆ ಫಂಡ್ ಕೊಡ್ತಿಲ್ಲ. ಇದಕ್ಕೆ ಪ್ರತಿಯೊಬ್ಬ ಕಾರ್ಮಿಕ, ರೈತರ ದುಡ್ಡಿನ ನಡೆಯುತ್ತಿರುವಂತ ಸ್ಕೂಲ್ ಇದು. ಇಲ್ಲಿ ಇವತ್ತು ನಾವು ಮತ್ತೆ ನೀವೇನು ಬೇರೆ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡಕ್ ಹೊರಟಿದ್ದೀರಾ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಒಂದೂ ಕೂಡ ಸರ್ಕಾರಿ ಶಾಲೆ ಬಂದ್ ಮಾಡಕ್ ಬಿಡೋದಿಲ್ಲ. ಇವತ್ತೇನೋ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯನ್ನ ಉದ್ದೇಶಿಸಿಬಿಟ್ಟು AIDS ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿಗಳಂತ ಕಲ್ಯಾಣ ಅವರು ಮಾತಾಡ್ಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ,
ಇಲ್ಲಿ ಯಾರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಇವತ್ತು ನಮ್ಮ ಶಿಕ್ಷಣದ ಹಕ್ಕು ಸರ್ಕಾರ ಕಿತ್ಕೊಬಾರ್ದು ಅಂತ ಹೇಳಿ ಏನು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದೀವಿ. ನಿಮ್ಮೆಲ್ಲರಿಗೂ ಕೂಡ AIDS ಸಂಘಟನೆ ಪರವಾಗಿ ಕ್ರಾಂತಿಕಾರಿ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ನೀವು ಕೇಳಿಸ್ಕೊಂಡ್ರೆ ನಮ್ಮ ಇಬ್ಬರು ನಾಯಕರು ಮಾಧ್ಯಮ ಮಿತ್ರರಿಗೆ ಮಾತಾಡ್ತಾ ಹೇಳಿದ್ರು, ಇವತ್ತು ಸರ್ಕಾರ ನಮ್ಮನ್ನ ಏನಂತ ಕರೀತಾ ಇದೆ, ತಲೆಹೆಟ್ರು ಅಂತ ಹೇಳಿ ಕರೀತಾ ಇದೆ. ನಾವ್ ಯಾವ್ದೆಲ್ಲ ಫೋಟೋಗಳು ಇಟ್ಕೊಂಡಿದೀವಿ, ಭಗತ್ ಸಿಂಗ್ ಆಗಿರ್ಬೋದು, ಖುದಿರಾಮ್ ಬೋಸ್ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ವಿದ್ಯಾಸಾಗರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ವಿವೇಕಾನಂದರಿಂದ ಹಿಡಿದು ಎಲ್ಲರೂ ಕೂಡ ಅನ್ಯಾಯನ ಪ್ರಶ್ನೆ ಮಾಡಿದ್ರು, ದೇಶನ ಉಳಿಸೋ ಚಳವಳಿ ಬೆಳೆಸಿದ್ರು, ರಾಜ್ಯದ ಉಳಿಸೋ ಚಳವಳಿ ಬೆಳೆಸಿದ್ರು. ಇವತ್ತು ಶಿಕ್ಷಣನ ಉಳಿಸೋ ಚಳವಳಿನ ಬೆಳೆಸಿದ್ರು ಅಂತ ನಮ್ಗಳನ್ನ ಬ್ರ್ಯಾಂಡ್ ಮಾಡ್ತಾ ಇದಾರೆ. ಈ ಸರ್ಕಾರಕ್ಕೆ ನಮ್ಮ ಜೋರಾಗಿ ಧಿಕ್ಕಾರ ಹೇಳ್ಬೇಕಂತ ಅನ್ಸುತ್ತೆ. ಸ್ನೇಹಿತರೆ, ಈ ಏನ್ ದೊಡ್ಡ ಸಂಖ್ಯೆಯಲ್ಲಿ ಸೇರಿದೀವಿ, ಈ ಚಳವಳಿನ ಹೋರಾಟನ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿ ಹಳ್ಳಿಗೆ, ಪ್ರತಿ ಊರಿಗೆ, ಪ್ರತಿ ಜಿಲ್ಲೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ಇವತ್ತು ಶಪಥನ ನಾವು ತಗೋಬೇಕಾಗತ್ತೆ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಸರ್ಕಾರ ಹೇಳುತ್ತೆ ಮ್ಯಾಗ್ನೆಟ್ ಅಂತೇಳಿ ಹೊಸ ಹೊಸ ಟರ್ಮ್ಗಳನ್ನ ಹಳೆ ಸರ್ಕಾರ ಹೇಳ್ತು ಮರ್ಜರ್ ಅಂತ ಹೇಳಿದ್ರು. ಈ ಸರ್ಕಾರ ಬಂದ ತಕ್ಷಣ ಹಬ್ ಅಂಡ್ ಸ್ಪೋಕ್ ಮಾಡಲ್ ಅಂತ ಹೇಳಿದ್ರು. ಅದಾದ್ಮೇಲೆ ಮತ್ತೆ ಎಲ್ಲಿಂದನೇ ಹುಡ್ಕೊಂಡ್ ಬಂದ್ರು ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಇವತ್ತು ಸರ್ಕಾರಕ್ಕೆ ತಾಕತ್ತಿದ್ರೆ ಮ್ಯಾಗ್ನೆಟ್ ಇರ್ಲಿ, ಆದ್ರೆ ಆ ಮ್ಯಾಗ್ನೆಟ್ಗೆ ಪ್ರೈವೇಟ್ ಸ್ಕೂಲ್ಗಳಿಂದ ಅಟ್ರಾಕ್ಟ್ ಮಾಡಲಿ ಸ್ಟೂಡೆಂಟ್ಸ್ ನ. ಇರೋ ಸರ್ಕಾರಿ ಶಾಲೆಗಳಲ್ಲಿರುವಂತ ಕಡಿಮೆ ಸಂಖ್ಯೆಯಲ್ಲಿರುವಂತಹ ಸ್ಟೂಡೆಂಟ್ಸ್ ನ ಈ ಕಡೆಗೆ ಅಟ್ರಾಕ್ಟ್ ಮಾಡಿ ಟೀಚರ್ಸ್ ಧಮಕಿಯಾಗಿ HMಗಳಿಗೆ ಧಮಕಿಗಳು ಹಾಕಿ ಇವತ್ತು ಶಾಲೆಗಳನ್ನ ಮುಚ್ಚುವಂತ ಹುನ್ನಾರ ಏನ್ ಮಾಡ್ತಾ ಇದಾರೆ. ಇದರ ತೀವ್ರವಾಗಿ ಖಂಡಿಸ್ಬೇಕು. ನಾವು ಸರ್ಕಾರಕ್ಕೆ ಹೇಳಬೇಕು, ನಿಜವಾಗ್ಲೂ ಮ್ಯಾಗ್ನೆಟ್ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರೈವೇಟ್ ಶಾಲೆಗಳಿಂದ, ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಂದ ಅಟ್ರಾಕ್ಟ್ ಮಾಡಿ. ನೀವು ಹೆಸರು ನೋಡಿದ್ರೆ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಆದ್ರೆ ಆ ಪಬ್ಲಿಕ್ ಸ್ಕೂಲ್ ಅಲ್ಲಿ ಇವತ್ತು ಪಬ್ಲಿಕ್ ಇಲ್ದಿರುವಂತ ಒಂದು ಹುನ್ನಾರ ನಡೀತಾ ಇದೆ. ಇದರ ತೀವ್ರವಾಗಿ ಖಂಡಿಸಬೇಕು. AIDS ಇಂದ ಏನು ಸತತವಾಗಿ ಕಳೆದ 3 ವರ್ಷಗಳಿಂದ ಸೇವ್ ಪಬ್ಲಿಕ್ ಎಜುಕೇಶನ್ ಮೂವ್ಮೆಂಟ್ ನಡೀತಾ ಇದೆ. ಬರೀ ಐತಿಹಾಸಿಕವಾಗಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 25 ಲಕ್ಷಕ್ಕೂ ಹೆಚ್ಚು, 33 ಲಕ್ಷಕ್ಕೂ ಹೆಚ್ಚು ಸಹಿಗಳ ಹಳೆ ಸರ್ಕಾರದ ವಿರುದ್ಧ, ಹಳೆ ಸರ್ಕಾರದ ನೀತಿಯ ವಿರುದ್ಧ ತಮ್ಮ ಪ್ರತಿರೋಧನ ವ್ಯಕ್ತಪಡಿಸಿದ್ರು. ಮತ್ತೆ ಈ ಸರ್ಕಾರ ಹೊಸ ಹೆಸರಿನಲ್ಲಿ ಕಂಟಿನ್ಯೂ ಮಾಡಿದಾಗ 50 ಲಕ್ಷ ಸಹಿಗಳನ್ನ ಇಡೀ ರಾಜ್ಯದ ಜನತೆಯ ಕೂಲಿ ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು, ದುಡಿಯ ಜನರು, ಯಾರು ನಮ್ಮ ತಂದೆ ತಾಯಂದ್ರಿದ್ದಾರೆ ಅವರ ಬೆಂಬಲದ ಜೊತೆಗೆ 50 ಲಕ್ಷ ಸಹಿಗಳನ್ನ ನಾವು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ವಿ. ಇಷ್ಟಾದ್ಮೇಲೂ ಕೂಡ ಇಡೀ ರಾಜ್ಯದ ಜನತೆಯ ಕೂಗಿರೋದು ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆ ಉಳಿಬೇಕು. ನಮ್ಮ ಪ್ರತಿಯೊಬ್ಬ ಮಗುಗೂ ಕೂಡ ಇವತ್ತು ಉಚಿತ ಶಿಕ್ಷಣ ಸಿಗಬೇಕು. ಅದು ಖಾತ್ರಿ ಪಡಿಸುವಂತ ಜವಾಬ್ದಾರಿ ಸರ್ಕಾರದಂತ ಹೇಳಿ. ಬಟ್ ಇವತ್ತು ಯಾವುದನ್ನೂ ಲೆಕ್ಕ ಮಾಡಿದಿರಾ ಸರ್ಕಾರ ಹೊಸ ಹೊಸ ಹೆಸರುಗಳಲ್ಲಿ ಹೊಸ ಹೊಸ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡ್ತಾ ಹೇಳ್ತಾರೆ. ಅವ್ರ ವಿಡಿಯೋ ನೋಡಿದ್ವಿ, ವೈರಲ್ ಆಗಿದೆ ಸಿಕ್ಕಾಪಟ್ಟೆ. ಸರ್ ಹೇಳ್ತಾರೆ, ಸಚಿವರು ಹೇಳ್ತಾರೆ, ನಾವು ಯಾವುದೂ ಮಾಡ್ತಾ ಇಲ್ಲ, ಎಲ್ಲ ತಡೆ ಆಂಟ್ರಿಗಳು ಮಾಡ್ತಾ ಇರೋದು, ಯಾರು ತಲೆ ಕೆಟ್ಟಿರೋಂಥವ್ರು ಮಾಡ್ತಾ ಇರೋದು, ಅಪಪ್ರಚಾರ ಮಾಡ್ತಾ ಇರೋ ಅಂತ ಹೇಳ್ತಾರೆ. ಅದೇ ವಿಡಿಯೋದಲ್ಲಿ ಹೇಳ್ತಾರೆ ಏನ್ ಮಾಡಕ್ಕಾಗತ್ತೆ, ಬೇರೆ ಶಾಲೆಯಿಂದ ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾರೆ. ಈ ಮಾತನ್ನ ಹೇಳ್ತಾ ಅವರು ಅಲ್ಲಿ ಇಂಡೈರೆಕ್ಟ್ ಆಗಿ HMಗಳಿಗೆ, ಟೀಚರ್ಗಳಿಗೆ ಧಮಕಿ ಹಾಕ್ಬಿಟ್ಟು ಸ್ಟೂಡೆಂಟ್ಸ್ ನ ಆ ಕಡೆ ಕಳಿಸಿ ಅಂತ ಹೇಳ್ತಾ ಇದಾರೆ. ಇದನ್ನ ಒಪ್ಪಕ್ಕಾಗಲ್ಲ. ನಾವು ಇವತ್ತು ಇದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಇವತ್ತೇ ಫ್ರೀಡಂ ಪಾರ್ಕ್ ಅಲ್ಲಿ ಮ್ಯಾಗ್ನೆಟ್ ಪಾಲಿಸಿ ವಿರುದ್ಧ ಮೂವ್ಮೆಂಟ್ ನಡೀತಾ ಇದೆ, ಪ್ರೊಟೆಸ್ಟ್ ನಡೀತಾ ಇದೆ. ಇದೇ ಪ್ರೊಟೆಸ್ಟ್ ಪ್ರತಿ ಊರಿಗೂ ತಲುಪಬೇಕು. ಆ ನಿಟ್ಟಿನಲ್ಲಿ ಬಂದಿರುವಂತ ಎಲ್ಲಾ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಕೂಡ ಸೇವ್ ಪಬ್ಲಿಕ್ ಎಜುಕೇಶನ್ ವಾಲಂಟಿಯರ್ಸ್ ಆಗಿ ಹೊರಹೊಮ್ಮಿ ನಾವು ನಮ್ಮ ಹೋರಾಟನ ಕಂಟಿನ್ಯೂ ಮಾಡಬೇಕು ಅಂತ ನನ್ನ 2 ಮಾತುಗಳನ್ನ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಡವರ ಆಶೆಗೀಡ ಸರ್ಕಾರಿ ಶಾಲೆಗಳ ಮುಚ್ಚಲು ಬಿಡುವುದಿಲ್ಲ, ಬಿಡುವುದಿಲ್ಲ. ಸರ್ಕಾರಿ ಶಾಲೆಗಳು ನಮ್ಮ ಹಕ್ಕು, ನಮ್ಮ ಹಕ್ಕು. ಭಗತ್ ಸಿಂಗ್ ದೇಶದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಬಿಡುವುದಿಲ್ಲ, ಬಿಡುವುದಿಲ್ಲ. ಬಡ ವಿದ್ಯಾರ್ಥಿಗಳಿಂದ ಶಿಕ್ಷಣವನ್ನು ಕಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಸಾರ್ವಜನಿಕ ಶಿಕ್ಷಣ ನಮ್ಮ ಹಕ್ಕು, ನಮ್ಮ ಹಕ್ಕು.
ಶಿವಕುಮಾರ್ ಅವರಿಗೆ. ಅದೇ ರೀತಿಯಾಗಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿಬಿಟ್ಟು ಎಐಡಿಎಸ್ ಕರ್ನಾಟಕ ರಾಜ್ಯ ಸಮಿತಿಯ ಕಾರ್ಯದರ್ಶಿಗಳಾದಂತ ಅಜಯ್ ಕಾಮತ್ ಅವರು ಮಾತಾಡ್ಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಪ್ರತಿಭಟನೆಗೆ ಬಂದಿರುವಂತ ಎಲ್ರಿಗೂ ಕೂಡ ಎಐಡಿಎಸ್ ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ಹೋರಾಟದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ನೀವು ಜ್ಯೋತಿಬಾ ಫುಲೆ ಅವರ ಒಂದು ಚಿತ್ರಪಟನ ಕೆಲವರು ಹಿಡ್ಕೊಂಡಿದ್ದೀರಿ. ಇನ್ನ 10 ದಿನಕ್ಕೆ ಅವರು ನಮ್ಮನ್ನ ಅಗಲಿರೋ ದಿನ ಬರುತ್ತೆ. ಇದೇ ನವೆಂಬರ್ 28ನೇ ತಾರೀಕು ಅವರು ನಮ್ಮನ್ನು ಅಗಲಿದ್ರು. ಆ ಜ್ಯೋತಿಬಾ ಫುಲೆ ಹೋರಾಟ ಮಾಡಿದ್ದಕ್ಕೆ, ಸಾವಿತ್ರಿಬಾಯಿ ಫುಲೆ ಹೋರಾಟ ಮಾಡಿದ್ದಕ್ಕೆ ನಮಗಿವತ್ತು ಸರ್ಕಾರಿ ಶಾಲೆಗಳು ಬಂದಿರೋದು. ಇದನ್ನ ನಾವು ಮರಿಬಾರ್ದು. ಇದನ್ನ ಮರೆತ್ರೆ ನಾವು ನಿಜವಾಗ್ಲೂ ಅವರಿಗೆ ಗೌರವ ಸಲ್ಲಿಸ್ದಂಗಾಗಲ್ಲ. ಸ್ನೇಹಿತರೆ, ಇಲ್ಲಿರುವಂತ ಬಹುತೇಕ ಜನ ಇಲ್ಲಿರೋದು ಯಾಕೆ? ಈ ದೇಶದಲ್ಲಿರುವಂತ PUC ವರ್ಗೂ ಇರುತ್ತಂತೆ, ಕೊಡ್ಲಿ, ಅಲ್ಲಿ ಒಳ್ಳೆ ಬಿಲ್ಡಿಂಗ್ ಇರುತ್ತಂತೆ, ಆಯ್ತು ಸಂತೋಷ. ಆದ್ರೆ ಆ ಸರ್ಕ್ಯೂಟ್ ಅಲ್ಲಿ ಒಂದು ಡೇಂಜರಸ್ ಅಂಶ ಇದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ KPS ಶಾಲೆಗಳನ್ನ KPS ಮ್ಯಾಗ್ನೆಟ್ ಶಾಲೆಗಳು ಅಂತ ಕರಿತೀವಿ. ಏನಿದು ಮ್ಯಾಗ್ನೆಟ್ ಶಾಲೆ ಅಂದ್ರೆ, ತನ್ನ ಯಾವುದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು KPS ಶಾಲೆ ಬರುತ್ತೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು KPS ಶಾಲೆ ಬರುತ್ತೆ. ಈ ಶಾಲೆಗೆ ಸುತ್ತಮುತ್ತ 6 ರಿಂದ 7 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ಯಾವ ಸರ್ಕಾರಿ ಶಾಲೆಗಳಲ್ಲಿ 50ಕ್ಕಿಂತ ಕಡಿಮೆ ದಾಖಲಾತಿ ಇದೆ, ಆ ಶಾಲೆಗಳನ್ನ ಈ ಮ್ಯಾಗ್ನೆಟ್ ಶಾಲೆ ಜೊತೆ ವಿಲೀನಗೊಳಿಸಬೇಕು. ವಿಲೀನಗೊಳಿಸಬೇಕು ಅಂದ್ರೆ ಆ ಸರ್ಕಾರಿ ಶಾಲೆನ ಮುಚ್ಚಬೇಕು ಅಂತ. 50ಕ್ಕಿಂತ ಕಡಿಮೆ ಇರುವಂತದ್ದು. ಆಮೇಲೆ ಇನ್ನೊಂದು ಹೇಳ್ತಾರೆ, ನಮ್ಮ ಗುರಿ ಇರೋದು ಈ KPS ಮ್ಯಾಗ್ನೆಟ್ ಶಾಲೆಗಳು ಗ್ರಾಮ ಪಂಚಾಯಿತಿಗೆ ಒಂದನ್ನ ಮುಂದೆ ಶುರು ಮಾಡಬೇಕು ಅಂತ. ಇದು ಅಕ್ಟೋಬರ್ 15ನೇ ತಾರೀಕು ಬಂದಂತ ಸರ್ಕ್ಯುಲರ್. ಅದಾದ್ಮೇಲೆ 2 ದಿನ ಹಿಂದೆ ನವೆಂಬರ್, ಈಗ ಮೊನ್ನೆ 14ನೇ ತಾರೀಕು ಇನ್ನೊಂದು ಸರ್ಕ್ಯುಲರ್ ಬಂದಿದೆ. ಇವತ್ತು ನ್ಯೂಸ್ ಪೇಪರ್ಗಳಲ್ಲಿ ನೀವು ನೋಡಬಹುದು. ಏನು PUC ಲೆಕ್ಚರರ್ಸ್ ಅವ್ರ ಮೇಲೆ 10ನೇ ಕ್ಲಾಸು 9ನೇ ಕ್ಲಾಸ್ಗೆ ಪಾಠ ಮಾಡಬಹುದು ಅಂತ. ಏನ್ ಈ ಸರ್ಕ್ಯುಲರ್ ಇರೋ ಡೇಂಜರು? ಆ ಸರ್ಕ್ಯುಲರ್ ಓದಿದ್ರೆ ಆ ಸರ್ಕ್ಯುಲರ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇನ್ನು ಮುಂದೆ ಕೇವಲ KPS ಶಾಲೆಗಳು ಮಾತ್ರ ಇರ್ತವೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿ ಕೇವಲ KPS ಶಾಲೆಗಳು ಮಾತ್ರ ಇರುತ್ತೆ. PUC ಹೈಸ್ಕೂಲ್ ಅಲ್ಲೇ ಇರುತ್ತೆ. ಅದಕ್ಕೆ PU ಲೆಕ್ಚರರ್ಸ್ ಹೈಸ್ಕೂಲ್ ಅವ್ರಿಗೆ ಪಾಠ ಮಾಡಬಹುದು ಅಂತ ಸರ್ಕ್ಯುಲರ್ ಹೇಳ್ತಾರೆ. ಹಳೆ ಸರ್ಕ್ಯುಲರ್ಗೂ ಈ ಸರ್ಕ್ಯುಲರ್ಗೂ ಲಿಂಕ್ ಮಾಡಿದ್ರೆ ಒಂದು ಅಂಶ ದಯವಿಟ್ಟು ಕಾಣಿಸ್ತಾ ಇದೆ. ಹಾಗಿದ್ರೆ ರಾಜ್ಯದಲ್ಲಿ ಇನ್ಮೇಲೆ ಸರ್ಕಾರಿ ಶಾಲೆಗಳು ಕೇವಲ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಮಾತ್ರ ಇರುತ್ತೆ. ಕರ್ನಾಟಕದಲ್ಲಿರೋದು 49,600 ಸರ್ಕಾರಿ ಶಾಲೆ. ಕರ್ನಾಟಕದಲ್ಲಿ 49,600. ಗ್ರಾಮ ಪಂಚಾಯಿತಿ ಇರೋದು 5,900. ಹಾಗಿದ್ರೆ 5,900 ಗ್ರಾಮ ಪಂಚಾಯಿತಿ ಒಂದು ಶಾಲೆ ಇರುತ್ತೆ ಅಂದ್ರೆ ಮಿಕ್ಕಿನ 44,000 ಶಾಲೆಗಳ ಕಥೆ ಏನು? ಈ ಪ್ರಶ್ನೆನ ರಾಜ್ಯ ಸರ್ಕಾರಕ್ಕೆ ಕೇಳಿದ್ರೆ ಶಿಕ್ಷಣ ಮಂತ್ರಿಗಳು ನಿನ್ನೆ ಟಿವಿ ಮೀಡಿಯಾ ಬೈಕ್ ಕೊಡ್ಬೇಕಾದ್ರೆ ಹೇಳ್ತಾರೆ, ಯಾರ್ಯಾರು ಈ ಪ್ರಶ್ನೆ ಕೇಳ್ತಾರೋ ಅವರೆಲ್ಲ ತಲೆಹರಟೆಗಳು ಅಂತ. ನಾವು ಈ ರಾಜ್ಯ ಸರ್ಕಾರಕ್ಕೆ ಕೇಳಬೇಕು, ಭಗತ್ ಸಿಂಗ್ ತಲೆಹರಟೆನ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ತಲೆಹರಟೆನ, ಸ್ವಾಮಿ ವಿವೇಕಾನಂದ ತಲೆಹರಟೆನ. ಅವ್ರು ಹೇಳಿದ್ದು ಎಲ್ಲರಿಗೂ ಶಿಕ್ಷಣ ಉಚಿತವಾಗಿ ಸಿಗಬೇಕು ಅಂತ. ಇವತ್ತು ಸರ್ಕಾರಿ ಶಾಲೆ ಮುಚ್ಚಬಾರ್ದು ಅಂತ ನಾವು ಹೇಳಿದಾಗ ನಮ್ಮನ್ನು ನೀವು ತಲೆಹರಟೆ ಅಂದ್ರೆ ಹೇಳಿ ಧೈರ್ಯವಾಗಿ, ಭಗತ್ ಸಿಂಗ್ ತಲೆಹರಟೆ ಅಂತ, ನೇತಾಜಿ ತಲೆಹರಟೆ ಅಂತ ಧೈರ್ಯ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಅದನ್ನು ಹೇಳಲಿಕ್ಕೆ ಮೇಲ್ತಂತ್ರ ಹೇಳ್ತಾರೆ, ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ನಾವು ಬಡವ್ರ ಪರ. ಬಿಜೆಪಿ NVP ತಗೊಂಡ್ಬಂದ್ರು, ನಾವು ಅದು ಅಪೋಸ್ ಮಾಡ್ತಾ ಇದೀವಿ ಅಂತ ನಾವು ಅಪೋಸ್ ಮಾಡ್ತೀವಿ. ಆದ್ರೆ ಸ್ವಾಮಿ, ನೀವು ಅಧಿಕಾರಕ್ಕೆ ಬಂದಲ್ಲಿ ಏನ್ ಮಾಡ್ತಿದ್ದೀರಿ? ಅವರು 13,800 ಶಾಲೆ ಮುಚ್ಚಕ್ ಹೋದ್ರೆ ನೀವು ಕಾಂಪಿಟೇಷನ್ ಬಿದ್ದು
26,000 ಶಾಲೆ ಮುಚ್ಚಕ್ ಹೋಗ್ತಾ ಇದ್ದೀರಿ. ಹಾಗಿದ್ರೆ ಯಾವುದೇ ಸರ್ಕಾರ ಆಗ್ಲಿ ಇದು ಯಾರ ತರ ಇದ್ದಾರೆ ಇದನ್ನ ಇವತ್ತಿನ ವಿದ್ಯಾರ್ಥಿಗಳು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇದೇ ಕಾಲೇಜು ಮ್ಯಾರಡಿಸ್ ಕಾಲೇಜು, ಇದು 4 ವರ್ಷದಿಂದ ಗೌರ್ಮೆಂಟ್ ಕಾಲೇಜ್ ಆಗಿತ್ತು. ಈಗ ಸೆಲ್ಫ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಮಾಡಿದ್ರು. ಹಂಗಂದ್ರೆ ಗೌರ್ಮೆಂಟ್ ಇಂದ ಫಂಡಿಂಗ್ ಬರಲ್ಲ. ಅಲ್ಲಿ ಏನಾಯ್ತು, ಕಾಲೇಜ್ ಫೀಸು ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ 5,000ಕ್ಕಿಂತ ಒಳಗಿರುತ್ತೆ, 6,000ಕ್ಕಿಂತ ಒಳಗಿರುತ್ತೆ. ಈ ಮಹಾರಾಣಿ ಕಾಲೇಜು ಮೈಸೂರು ಮಹಾರಾಜರ ಟೈಮಲ್ಲಿ ಈ ಬೆಂಗಳೂರು ಸುತ್ತಮುತ್ತಲಿನ ಭಾಗದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ಸ್ಟಾರ್ಟ್ ಆಗಿದ್ದು. ಇದೇ ಕಾಲೇಜು ಸೆಲ್ಫ್ ಫೈನಾನ್ಸಿಂಗ್ ಆದ್ಮೇಲೆ ಅಲ್ಲಿ ಫೀಸು ಸ್ಟಾರ್ಟ್ ಆಗಲ್ಲ 10,000 ಇಂದ. BBA ಫೀಸು, BBA ಕೋರ್ಸು, BCA ಕೋರ್ಸು 25,000-30,000 ಇದೆ. ಆದ್ರೆ ಸರ್ಕಾರಿ ಜಾಗದಲ್ಲಿರೋ ಕಾಲೇಜು, ಆದ್ರೆ ಫೀಸು ಪ್ರೈವೇಟ್ ಫೀಸು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಮಿನಿಸ್ಟರ್ ಓಪನ್ ಆಗಿ ಹೇಳಿದ್ದಾರೆ. ಅವರು ಬಹಳ ಆನೆಸ್ಟ್, ಅವರು ಕೇಳಿದ ತಕ್ಷಣ ಹೇಳ್ಬಿಡ್ತಾರೆ. ಏನ್ ಹೇಳಿದ್ದಾರೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಮತ್ತೆ ಈ ಸಲ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕರ್ನಾಟಕದಲ್ಲಿ ಈ KPS ಶಾಲೆಗಳನ್ನ ತೆಗೆಯಕ್ಕೆ 2,500 ಕೋಟಿ ಸಾಲ ಕೊಟ್ಟಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಿದೆ ಅಂತ ಇದ್ದೀರಿ, 20 ವರ್ಷದಿಂದ ವರ್ಲ್ಡ್ ಬ್ಯಾಂಕ್ ಒಂದು ಕಂಡೀಷನ್ ಹಾಕ್ತು. ನೀವೆಲ್ಲ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಗ್ಯಾಟ್ಸ್ ಅಂತ ಹಾಕಿ, GATTS, ಗ್ಯಾಟ್ಸ್ ಅಂಡ್ ವರ್ಲ್ಡ್ ಬ್ಯಾಂಕ್ ಅಂತ. ವರ್ಲ್ಡ್ ಬ್ಯಾಂಕ್ ಒಂದು ಕಂಡೀಷನ್ ಹಾಕ್ತು, ಯಾವ್ದಾದ್ರು ದೇಶಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಸಾಲ ಕೊಡಬೇಕು ಅಂತ ಹೇಳಿದ್ರೆ ಆ ದೇಶದಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ಕಡಿಮೆ ಆಗಬೇಕು. ನೀವು ಕಡಿಮೆ ಮಾಡಿದ್ರೆ ನಾವು ನಿಮಗೆ ಸಾಲ ಕೊಡ್ತೀವಿ ಅಂತ. ಹಾಗಿದ್ರೆ ಇವಾಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸರ್ಕಾರಿ ಸ್ಕೂಲ್ಗಳಿಗೆ 2,500 ಕೊಟ್ಟಿದೆ. ಗವರ್ಮೆಂಟ್ ಡಿಗ್ರಿ ಕಾಲೇಜಸ್ಗೆ, ಇಂಜಿನಿಯರಿಂಗ್ ಕಾಲೇಜಸ್ಗೆ 2,000 ಕೋಟಿ ಕೊಟ್ಟಿದೆ. ಅದ್ರ ಅರ್ಥ ಏನು, ಈ ಸರ್ಕಾರ ಬ್ಯಾಂಕ್ ಹತ್ರ ಒಪ್ಕೊಂಡಿದ್ದಾರೆ ನಾವು ಶಿಕ್ಷಣ ಸಂಸ್ಥೆಗಳನ್ನ ಕಡಿಮೆ ಮಾಡ್ತೀವಿ, ನೀವು ನಮಗೆ ದುಡ್ಡು ಕೊಡಿ ಅಂತ. ಈ ಅಟ್ಯಾಕ್ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮಗೇನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಎಲ್ಲ ಲಿಂಕ್ಗಳು. ಸ್ನೇಹಿತರೆ, ಈ ದೇಶದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿದ್ದು ಬ್ರಿಟಿಷರು ನಮ್ಮನ್ನು ಬಿಟ್ಟು ತೊಲಗಿದ ಮೇಲೆ ಇವರು ಬರುವಂತ ಸರ್ಕಾರ ತಮ್ಮ ಮೊದಲನೇ ಬಜೆಟ್ ಅಲ್ಲಿ ಏನ್ ಡಿಕ್ಲೇರ್ ಮಾಡಬೇಕು, 1938 ಅಲ್ಲಿ ರಾಮಗಢ ಅಂತ ಒಂದು ಜಾಗದಲ್ಲಿ ನೇತಾಜಿ ಭಾಷಣ ಮಾಡ್ತಾ ಇರೋದು. ಬ್ರಿಟಿಷರು ಹೋದ್ಮೇಲೆ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ 3 ಕೆಲಸ ಮಾಡಬೇಕು. ಏನೋ 3 ಕೆಲಸ, ಎಜುಕೇಶನ್ ಫ್ರೀ ಕೊಡಬೇಕು, ಹೆಲ್ತ್ ಫ್ರೀ ಕೊಡಬೇಕು, ಎಲ್ರಿಗೂ ಎಂಪ್ಲಾಯ್ಮೆಂಟ್ ಫ್ರೀ ಆಗಿ ಕೊಡಬೇಕು. ಇದನ್ನ ಅವತ್ತು ನೇತಾಜಿ ಹೇಳಿದ್ರು. ಇವತ್ತು ಸ್ವಾತಂತ್ರ್ಯ ಬಂದು ಇನ್ನೇನು 80 ವರ್ಷ ಆಗ್ತಿದೆ, ಯಾವ ಸರ್ಕಾರ ಅದನ್ನ ಮಾಡಿದೆ? ಇದನ್ನ ಯೋಚನೆ ಮಾಡಬೇಕು ಸ್ನೇಹಿತರೆ. ನೇತಾಜಿ ಅವತ್ತು ಹೇಳಿದ್ದು ಇವತ್ತು ಆಗ್ತಿಲ್ಲ. ಯಾಕೆಂದ್ರೆ ಜಾಬ್ ಆಪರ್ಚುನಿಟೀಸ್ ಇಲ್ಲ. IITಗಳಲ್ಲಿ ಓದ್ದವ್ರೇನೆ ಜಾಬ್ ಇಲ್ದಿರ ಓಡಾಡ್ತಾ ಇದ್ದಾರೆ. IITಗಳಲ್ಲಿ ಮುಂಚೆ IIT ಹೋದ್ರೆ ಜಾಬ್ ಸಿಗೋದು. ಎಂಪ್ಲಾಯ್ಮೆಂಟ್ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ದಂಗೆ ಹೇಳ್ತಾರೆ. ಹಂಗೆ ಹೇಳ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ವಿದ್ಯೆನೇ ಸಿಗಬಾರ್ದು. ನಿಮ್ ಕೈ ಡಿಗ್ರಿ ಇದ್ರೆ ಅಲ್ವಾ ನೀವು ಜಾಬ್ಗೋಸ್ಕರ ಕೇಳೋದು. ನಿಮಗ್ ಡಿಗ್ರಿನೇ ಸಿಕ್ಕಿಲ್ಲ ಅಂದ್ರೆ ನೀವು ಜಾಬ್ ಕೇಳಲ್ಲ. ಸಿಕ್ಕಿದ್ದು ಪಕ್ಕಿದ್ ಮಾಡ್ಕೊಂಡಿರ್ತೀರಿ. ಓಲಾನೋ, ಊಬರೋ, ಸ್ವಿಗ್ಗಿನೋ, ಝೊಮ್ಯಾಟೋನೋ, ಪೆಟ್ರೋಲ್ ಬಂಕೋ, ಮಾಲಲ್ಲೋ ಇವೆಂಟ್ಗಳು ಮಾಡ್ಕೊಂಡು ಕಾಲ ಕಳಿತೀರಿ. ಅದಕ್ಕೆ ನಿಮಗ್ ಸಿಗಬಾರ್ದು. ಹೆಂಗ್ ಡಿಗ್ರಿ ಸಿಗಲ್ಲ ಅಂದ್ರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಕಡಿಮೆ ಮಾಡಬೇಕು. ಈ ಪಾಲಿಸಿಯಿಂದ ಎಲ್ಲ ರಾಜಕೀಯ ಪಕ್ಷಗಳು ಇವೆ, ಎಲ್ಲ ಪಕ್ಷಗಳು ಇವೆ. ನಾವಿವತ್ತು ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಇವರು, ಹಿಂಗ ಎಷ್ಟು ಕಾಲ ಬಲಿ ಆಗ್ತೀರಿ? ಇದು ಯೋಚನೆ ಮಾಡಿ. ಅಲ್ಲಿ ಸ್ನೇಹಿತರೆ, ಈಗ ಏನಪ್ಪ ಮಾಡಬೇಕು, ಸರ್ಕಾರಿ ಶಾಲೆ ಹೆಂಗ್ ಉಳಿಸ್ಬೇಕು? ನೀವು ಯಾರ್ಯಾರು ಫೋಟೋ ಇಟ್ಕೊಂಡಿದ್ದೀರೋ ಅವರೆಲ್ಲ ನಮಗ್ ತೋರಿಸಿದ್ದಾರೆ. ಒಂದೇ ದಾರಿ, ಅದು ಹೋರಾಟ. ಈ ದೇಶದಲ್ಲಿ ಎಲ್ರಿಗೂ ಶಿಕ್ಷಣ ಸಿಗಬೇಕು ಅಂತ ಹೋರಾಟ ನಡೀತು. ಆ ಹೋರಾಟದಿಂದ ಶಿಕ್ಷಣ ಸಿಗ್ತಾ ಇರೋದು. ನೀವು ವಾಪಸ್ ಹೋದ್ಮೇಲೆ ನಿಮ್ ಟೀಚರ್ಸ್ ಕೇಳ್ತಾರೆ, ಫ್ರೆಂಡ್ಸ್ ಕೇಳ್ತಾರೆ, ಯಾಕೋ ಹೋಗಿದ್ದೆ, ಕ್ಲಾಸ್ ಮಿಸ್ ಆಯ್ತು,
ಎಕ್ಸಾಮ್ ಮಿಸ್ ಆಯ್ತು. ಅವಾಗ ಧೈರ್ಯವಾಗಿ ಹೇಳಿ ನಮ್ ದೇಶಕ್ಕೆ ಸ್ವತಂತ್ರ ಬರಬೇಕು ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸು ICS ಸರ್ಟಿಫಿಕೇಟ್ ನ ಅರ್ಧ ಹಾಕಿದ್ರು. ನಾವು ಒಂದಿನ ಕ್ಲಾಸ್ ಬಿಡಕ್ಕಾಗಲ್ವಾ? ನಮ್ಮ ದೇಶದಲ್ಲಿ ಶಿಕ್ಷಣ ಎಲ್ರಿಗೂ ಸಿಗಬೇಕು ಅಂತ 23 ವರ್ಷಕ್ಕೆ ಭಗತ್ ಸಿಂಗ್ ಹೇಳಿದ್ರು. ನಾವು ಒಂದಿನ ಕ್ಲಾಸ್ ಬಿಡಕ್ಕಾಗಲ್ವಾ? ಈ ಪ್ರಶ್ನೆ ಕೇಳಿ. ಭಗತ್ ಸಿಂಗ್ ಮಾಡಿದೀವಿ, ವಿವೇಕಾನಂದ ಮಾಡಿದೀವಿ. ನಾವು ಮಾಡಿದ ಕ್ರೈಮ, ನಾವು ಮಾಡಿದ ಅಪರಾಧನ. ಸ್ನೇಹಿತರೆ, ನಿಮಗೆ ಅನ್ನಿಸ್ಬೋದು ಶಾಲೆ ಮುಚ್ಚಿದ್ರೆ ಏನಾಗುತ್ತೆ, ವಿಲೀನಗೊಳಿಸಿದ್ರೆ ಏನಾಗುತ್ತೆ. ಯಾಕೆಂದ್ರೆ ಮಿನಿಸ್ಟರ್ ಹೇಳ್ತಾರೆ ಬಸ್ ಬಿಡ್ತೀವಿ, ಪ್ರತಿ KPS ಶಾಲೆಗೂ ಬಸ್ ಬಿಡ್ತೀವಿ ಅಂತ. ಒಂದ್ಸಲಿ ರಾಯಚೂರ್ಗೆ ಹೋಗಿ, ಯಾದಗಿರಿಗೆ ಹೋಗಿ, ಕೊಪ್ಪಳಕ್ಕೆ ಹೋಗಿ, ಬಳ್ಳಾರಿಗೆ ಹೋಗಿ, ಬೀದರ್ಗೆ ಹೋಗಿ, ಈಗಲೇ ಅಲ್ಲಿಗೆ ಬಸ್ ಇಲ್ಲ. ದಿನಾ ವಿದ್ಯಾರ್ಥಿಗಳು ಬೀದಿಗಿಳಿದು ಬಸ್ ಬಿಡಿ ಅಂತ ಹೋರಾಟ ಮಾಡ್ತಾರೆ. ಇನ್ನೂರು KPS ಶಾಲೆಗೆ ಬಸ್ ಬಿಡ್ತಾರಂತೆ. ಸ್ವಾಮಿ, ನೀವು ಬಸ್ ಬಿಡ್ತೀವಿ ಅಂತೇಳಿ ರೈಲ್ ಬಿಟ್ರೆ ಸ್ಟೂಡೆಂಟ್ಸ್ ಮೂರ್ಖರಲ್ಲ ಅದನ್ನ ನಂಬಕ್ಕೆ. ನೀವು ಬಸ್ ಬಿಡ್ತೀವಿ ಅಂತ ರೈಲ್ ಬಿಡಬೇಡಿ. ಸ್ನೇಹಿತರೆ, 5 ಕಿಲೋಮೀಟರ್ 6 ಕಿಲೋಮೀಟರ್ ದೂರ ಹೆಣ್ಮಕ್ಳನ್ನ ಕಳಿಸ್ತಾರ. ಅವ್ರಿಗೆ ಎಷ್ಟೋ ಜನರಿಗೆ ಶೂ ತಗೊಳಕ್ ದುಡ್ಡಿರಲ್ಲ. ಶೂಗೆ ಅಂತ ದುಡ್ಡು ಬಿಡುಗಡೆ ಮಾಡಿದ್ರೆ ಸರ್ಕಾರ MLAಗಳು ಅವರು ಆ ದುಡ್ಡು ಹೊಡೆದು ಬಿಡ್ತಾ ಇದ್ದಾರೆ. ಮಕ್ಕಳು ಶೂನೇ ಸಿಗ್ತಿಲ್ಲ. ಬರಿಗಾಲಲ್ಲಿ 5 ಕಿಲೋಮೀಟರ್ 6 ಕಿಲೋಮೀಟರ್ 7 ಕಿಲೋಮೀಟರ್ ಯಾವ ವಿದ್ಯಾರ್ಥಿಗಳು ಹೋಗಲ್ಲ. ಹಾಗಾದಾಗ ಮೆಜಾರಿಟಿ ವಿದ್ಯಾರ್ಥಿಗಳ ಶಿಕ್ಷಣದ ಕನಸು ನಾಶ ಆಗುತ್ತೆ. ಇದನ್ನ ನಾವು ತಡೆಯಕ್ ಬಿಡಬಾರ್ದು. ಕೊನೆಯದಾಗಿ ಒಂದು ವಿಷಯ ನಿಮ್ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಶಿಕ್ಷಣದ ಮೇಲೆ ಹಿಂದೆಂದೂ ಕಾಣದೇ ಇರುವಂತ ಅಟ್ಯಾಕ್ ನಡೀತಾ ಇದೆ. ಮುಂದೆ ಕರ್ನಾಟಕದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ಗಳನ್ನ PPP ಮಾಡಲ್ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದೆ ಗವರ್ಮೆಂಟ್. ಅಂದ್ರೆ ಪ್ರೈವೇಟ್ ನವ್ರ ಹತ್ರ ದುಡ್ಡು ತಗೋತಾರೆ. ಪ್ರೈವೇಟ್ ನವ್ರು ಮೂರ್ಖರಲ್ಲ. ಅವ್ರು ದುಡ್ಡು ಕೊಡ್ತಾರೆ ಅಂದ್ರೆ ಲಾಭ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫೀಸ್ ಜಾಸ್ತಿ ಆಗುತ್ತೆ. ಇಲ್ಲ UVC ಕಾಲೇಜ್ ಇದೆ, ಅಲ್ಲಿ ಲ್ಯಾಬ್ ಕಟ್ಕೊಟ್ಟಿರೋದು ವಡಾಫೋನ್ ಕಂಪನಿ. ಅವ್ರು ಲ್ಯಾಬ್ ಕಟ್ಕೊಡ್ತಾರೆ, ಕಂಪ್ಯೂಟರ್ ಲ್ಯಾಬ್ ಅಂದ್ರೆ ಅವ್ರು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಫೀಸಿಗೆ ಆಡ್ ಆಗುತ್ತೆ. ಶಿಕ್ಷಣದ ಮೇಲೆ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಲಾಸ್ಟ್ ಇಯರ್ 4% ಕೊಟ್ಟಿದ್ರೆ ಉನ್ನತ ಶಿಕ್ಷಣಕ್ಕೆ ಈ ವರ್ಷ ಕೇವಲ 2.6% ಕೊಟ್ಟಿದೆ. ಫಂಡಿಂಗ್ ಕಡಿಮೆ ಆಗ್ತಿದೆ. ಎಲ್ಲ ಕಡೆ ಫೀಸ್ ಜಾಸ್ತಿ ಆಗ್ತಿದೆ. ನೀವತ್ತು ಎಂಜಿನಿಯರ್ ಆಗ್ಬೇಕಂದ್ರೆ ಲ್ಯಾಕ್ಸ್ ಆಫ್ ರುಪೀಸ್ ಖರ್ಚು ಮಾಡಬೇಕು. ಸ್ನೇಹಿತರೆ, ಹಿಂದೂ ಇತಿಹಾಸದಲ್ಲಿ ಪ್ರಶ್ನೆ ಬಂದಿತ್ತು. ಕರಾಲ್ ಕ್ರೈಸಿಸ್ ಎದುರಾಗಿತ್ತು. ಒಂದ್ ಕಡೆ ಶಿಕ್ಷಣದ ಕ್ರೈಸಿಸ್ ಇದೆ, ಇನ್ನೊಂದ್ ಕಡೆ ಎಕಾನಮಿಕ್ ಕ್ರೈಸಿಸ್ ಇದೆ. ಆಗ ಒಂದು ಸವಾಲ್ ಬಂದಿತ್ತು ಸ್ನೇಹಿತರೆ, ಜ್ಯೋತಿಬಾ ಫುಲೆ ಮುಂದೆ, ಸಾವಿತ್ರಿಬಾಯಿ ಫುಲೆ ಮುಂದೆ ಒಂದು ಸವಾಲ್ ಬಂದಿತ್ತು. ಇಷ್ಟೊಂದು ಅಟ್ಯಾಕ್ ನಡೀತಿದ್ದಾಗ ನಾನು ನನ್ನ ದೇಶನ ಕರಾಳ ಯುಗಕ್ಕೆ ತಳ್ತೀನ, ಇಲ್ಲ ನವೋದಯ ಶುರು ಮಾಡ್ತೀನ ಅಂತ. ಅದೇ ಪ್ರಶ್ನೆ ನಮ್ಮ ಮುಂದೆ ಬಂದಿದೆ. ಇವತ್ತು ಶಿಕ್ಷಣದ ಹಕ್ಕು ಉಳಿಸಕ್ಕೆ ನಾವು ಸಾವಿತ್ರಿಬಾಯಿ ಫುಲೆ ಮಾರ್ಗ ಹಿಡಿಬೇಕು, ಜ್ಯೋತಿಬಾಯಿ ಫುಲೆ ಮಾರ್ಗ ಹಿಡಿಬೇಕು, ನೇತಾಜಿ ಮಾರ್ಗ ಹಿಡಿಬೇಕು. ಮತ್ತೆ ಅಟ್ಯಾಕ್ ಇಂದ ಕಾಪಾಡಕ್ಕೆ ಮತ್ತೆ ನವೋದಯ ಚಳುವಳಿನ ನಾವು ದೇಶದಲ್ಲಿ ಆರಂಭ ಮಾಡಬೇಕು. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಇನ್ಕಲಾಬ್ ಜಿಂದಾಬಾದ್, AIDSO ಜಿಂದಾಬಾದ್. ಸರ್ಕಾರಿ ಶಾಲೆಗಳು ನಮ್ಮ ಹಕ್ಕು, ನಮ್ಮ ಹಕ್ಕು. ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಬಿಡೋದಿಲ್ಲ, ಬಿಡೋದಿಲ್ಲ. ಮಕ್ಕಳ ಆಶಾ ಕೇಂದ್ರವಾಗಿರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಬಿಡೋದಿಲ್ಲ, ಬಿಡೋದಿಲ್ಲ. ರಾಜ್ಯ ಶಾಲೆಗಳು ಬೇಡವೇ ಬೇಡ, ಬೇಡವೇ ಬೇಡ. ಎಲ್ಲರೂ ಕೈ ಎತ್ತಿ. ಸರ್ ನೋಡಿ, ಇವತ್ತು ಕರ್ನಾಟಕ ಗೌರ್ಮೆಂಟ್ ಬಡವರು ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ಭಾಷಣ ಮಾಡ್ತಾ ಇವತ್ತು
ಗ್ರಾಮಗಳಲ್ಲಿರತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಸರ್ಕಾರ ಮುಚ್ತಾ ಇದೆ. 30,000 ಹಳ್ಳಿಗಳಿದೆ ಈ ರಾಜ್ಯದಲ್ಲಿ. ಸರ್ಕಾರ ಹೇಳ್ತಾ ಇರೋದು ಪ್ರತಿ ಗ್ರಾಮ ಪಂಚಾಯತಿ ಒಂದು ಸರ್ಕಾರಿ ಶಾಲೆ ಮಾಡ್ತೀವಿ ಅಂದ್ರೆ 6,000 ಗ್ರಾಮ ಪಂಚಾಯತಿಗೆ ಶಾಲೆಗಳನ್ನ ಮಾಡ್ತಾರೆ. ಇಲ್ಲಿ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹಾಗಾದ್ರೆ ನೀವು 6,000 ಗ್ರಾಮ ಪಂಚಾಯತಿಗೆ ಮಾತ್ರ ಶಾಲೆಗಳನ್ನ ಸೀಮಿತ ಮಾಡಿ 30,000 ಹಳ್ಳಿಗಳಿಂದ ಮಟ್ಟದಲ್ಲಿ ಸಮುದಾಯದ ಮಧ್ಯೆ ಶಾಲೆಗಳಿರಬೇಕು. ಅದಕ್ಕೆ ವಿರುದ್ಧವಾಗಿ ಸರ್ಕಾರ ಇವತ್ತು ಅದೇ ಮಹನೀಯರ ಮಾತುಗಳನ್ನ ಬಾಯಲ್ಲಿ ಆಡ್ತಾ ಇವತ್ತು ತನ್ನ ಕೃತಿಯಲ್ಲಿ ಆ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ದ್ರೋಹ ಮಾಡಿದೆ. ರಾಜ್ಯದ ಬಡವರು, ರೈತರು, ಕಾರ್ಮಿಕರು ಎಲ್ಲ ದ್ರೋಹ ಮಾಡಿದೆ ಸರ್. ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚತಕ್ಕಂಥ ಒಂದು ಹುನ್ನಾಳದ ಭಾಗವಾಗಿ KPS ಮ್ಯಾಗ್ನೆಟ್ ಶಾಲೆಯನ್ನ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾ ಇದೆ. ಸಾರ್ವಜನಿಕ ಶಿಕ್ಷಣ ರಾಜ್ಯದಲ್ಲಿ ಒಂದೊಂದು ಸರ್ಕಾರಿ ಶಾಲೆಯನ್ನು ಮುಚ್ಚಲು ಬಿಡುವುದಿಲ್ಲ. ಧನ್ಯವಾದಗಳು ಅಜಯ್ ಕಾಮತ್ ಅವರಿಗೆ. ಸ್ನೇಹಿತರೆ, ಈ ಒಂದು ಪ್ರತಿಭಟನೆನ ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಇಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ವಾಲಂಟಿಯರ್ ಆಗಕ್ಕೆ ಇಷ್ಟಪಡ್ತೀರಾ, ನಮ್ಮ ಎಲ್ಲ ವಾಲಂಟಿಯರ್ಸ್ ಪೇಪರ್ ಇಟ್ಕೊಂಡು ನಿಂತಿದ್ದಾರೆ. ನೀವೆಲ್ಲರೂ ಪ್ಲೀಸ್ ದಯವಿಟ್ಟು ನಿಮ್ ನಂಬರ್, ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಹೆಸರು ಕೊಟ್ಟೋಗಿ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ಹೋರಾಟನ ನಾವು ಇಲ್ಲಿ ಮುಗಿಸ್ತಾ ಇದ್ದೀವಿ.